ನಾವು ನೇಸರ್ಗಿ ಹೋಬಳಿ ಮದನಬಾವಿ ಗ್ರಾಮದ ನಾಗಪ್ಪ ಅವರ ಜಮೀನಲ್ಲಿ ನೋಡಿದ್ವಿ. ಸೋಯಾ ಈ ವರ್ಷ ಬೆಳೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತಿರ್ಬೇಕಾದ್ರೇ ಎರಡು ರೀತಿ ಅವ್ರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಒಂದು ಕಡೆ ಕೀಟ ಬಾಧೆ, 3-4 ಬಾರಿ ಅದಕ್ಕೆ ಔಷಧಿ ಹೊಡೆದು ಪ್ರಯೋಜನ ಆಗಿಲ್ಲ, ಅಲ್ಲೂ ದುಡ್ಡು ನಷ್ಟ ಕಳ್ಕೊಂಡ್ವಿ. ಇನ್ನು ಇರೋ ಬೆಳೆ ಉಳಿಸ್ಕೊಳ್ಳೋಣ ಅನ್ನೋ ಟೈಮಲ್ಲಿ ಮತ್ತೆ ಮಳೆ ಜಾಸ್ತಿಯಾಗಿ ಪೂರ್ತಿ ಕೊಳ್ತೋಗಿದೆ ಅಂತ ಹೇಳಿದರು. ನಾವು ಗಮನಿಸಿದ್ವಿ, ನೋಡಿದ್ವಿ. ಯಾವುದೇ ಅಧಿಕಾರಿಗಳು ನಿನ್ನೆವರೆಗೂ ಯಾರು ಬಂದಿಲ್ವಂತೆ. ಜನಪ್ರತಿನಿಧಿಗಳು ಈ ದಿಕ್ಕಿಗೆ ತಲೆನೇ ಹಾಕಿಲ್ಲ, ಈ ಕಡೆ ದಿಕ್ಕಿಗೆ ತಲೆನೇ ಹಾಕಿಲ್ಲ. ಒಂದು ರೀತಿ ಸರ್ಕಾರ ಇದ್ದು ಸತ್ತಂಗೆ ಅಂತ ಜನರ ಭಾವನೆ. ಜನರ ಕಷ್ಟಕ್ಕಾಗದೇ ಇದ್ದರೆ, ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದರೆ ಅವ್ರು ಬದುಕಿದ್ದು ಸತ್ತಂಗೆ. ನೋಡಿ, ಈಗಾಗಲೇ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇವರು ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದರೆ ಇದು ಇನ್ನಷ್ಟು ಹೆಚ್ಚಾಗುವಂಥ ಅಪಾಯ ಇದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಎಲ್ಲ ಕೆಲಸವನ್ನು ಬದಿಗೊತ್ತಿ ನಿಮ್ಮ ಸಚಿವರುಗಳಿಗೂ ಸೂಚನೆ ಕೊಡಿ, ಶಾಸಕರುಗಳಿಗೂ ಸೂಚನೆ ಕೊಡಿ. ಅವರು ರೈತರ ಸಂಕಷ್ಟ ಕೇಳಲಿ, ಅವರಿಗೆ ಪರಿಹಾರ ಕೊಡಿ, ಅವರಿಗೆ ತಕ್ಷಣದ ಪರಿಹಾರ ಬಿಡುಗಡೆ ಮಾಡಿ. ನಿಮಗೆ ಏನಾದರೂ ಮಾದರಿ ಬೇಕಿದ್ದರೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಕೇಂದ್ರ ಸರ್ಕಾರದ ಕಡೆ ಬೆಟ್ ಮಾಡಿ ತೋರಿಸಲಿಲ್ಲ. ನಾವು ರಾಜ್ಯದ ಖಜಾನೆಯಿಂದ ರೈತರ ಕಷ್ಟಕ್ಕೆ ನೆರವಾದ್ವಿ. ನೀವು ಅದನ್ನು ಮಾಡಿ. ಆಮೇಲೆ ಕೇಂದ್ರ ಸರ್ಕಾರ ಎಲ್ಲ ವರದಿ ರಿಪೋರ್ಟ್ ಆದಮೇಲೆ ಅವ್ರೇನು NDRF SDRF ನಿಯಮಗಳ ಅನ್ವಯ ಕೊಡಬೇಕು, ಅದನ್ನು ಕೊಡ್ತಾರೆ. ನೀವು ತಕ್ಷಣ ಪರಿಹಾರ ಬಿಡುಗಡೆ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಓಕೆ ಸರ್.